ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ಈಸಿಯಾಗಿ ಯಾವ ರೀತಿಯಾಗಿ 5 ಲಕ್ಷದವರೆಗೂ ಲೋನ್ ಎಂಬುದು ಈ ವಿಡಿಯೋ ಮೂಲಕ ತಗೋಬಹುದಾಗಿದೆ ಸ್ನೇಹಿತರೆ. ಈ ಆ್ಯಪ್ ಮುಖಾಂತರ ಯಾವ ರೀತಿ ತಗೊಳ್ಳೋ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದೇ ರೀತಿಯಾಗಿ ಈ ಆ್ಯಪ್ ಯಾವುದು ಮತ್ತು ಯಾವ ರೀತಿ ಟೆನ್ ಇರುತ್ತೆ ನೋಡಬಹುದು ಸ್ನೇಹಿತರೆ. ಇದೊಂದು RBI ರಿಜಿಸ್ಟರ್ ಮತ್ತು NBFC ಆ್ಯಪ್ ಆಗಿದೆ ಸ್ನೇಹಿತರೆ. ಮತ್ತು ಯಾವ ರೀತಿ ಟೆನ್ ಇರುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಹೊಸದಾಗಿ ಚಾನಲ್ನ ವಿಸಿಟ್ ಮಾಡ್ರು ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಈ ಆ್ಯಪ್ ಬಂದ್ಬಿಟ್ಟು ಪ್ರಿಯೂ ಅಂತೇಳಿ ನಿಮಗೆ ಪ್ಲೇಸ್ಟೋರ್ ಅಲ್ಲಿ ಸಿಗುತ್ತೆ. ಅದನ್ನು ಡಿಸ್ಕ್ರಿಪ್ಷನ್ ಕೆಳಗಡೆ ಲಿಂಕ್ ಹಾಕಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಲ್ಲರೂ ಸೀದಾ ಪ್ಲೇಸ್ಟೋರ್ ಅಲ್ಲಿ ಆ್ಯಪ್ಗೆ ರೀಡೈರೆಕ್ಟ್ ಆಗ್ತೀರಾ. ನೋಡ್ಬೋದು ಸ್ನೇಹಿತರೆ, ಈ ಆ್ಯಪ್ ಬಂದ್ಬಿಟ್ಟು 3.8 ರೇಟಿಂಗ್ ಇದೆ ಮತ್ತು 1 ಮಿಲಿಯನ್ ಪ್ಲಸ್ ಡೌನ್ಲೋಡ್ಸ್ ಇದೆ ಸ್ನೇಹಿತರೆ. ಅದೇ ರೀತಿಯಾಗಿ ಈ ಆ್ಯಪ್ ಅಲ್ಲಿ ನೀವೇನಾದ್ರೂ ಸಪೋಸ್ ಲೋನ್ ತಗೊಂತೀನಿ ಅಂದ್ರೆ ಯಾವ ರೀತಿ ಟೆನ್ ಇರುತ್ತೆ ಮತ್ತು ಯಾವ ರೀತಿ ಇಂಟ್ರೆಸ್ಟ್ ಇರುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಾನೀಗ. ಸ್ನೇಹಿತರೆ, ನೀವು ಈ ಆ್ಯಪಲ್ಲಿ ಏನಾದರೂ ಅಪ್ ಟು 1 ಲಕ್ಷದವರೆಗೆ ಲೋನ್ ತೊಗೊಂಡ್ರೆ ಟೆನ್ಯೂರ್ ಬಂದುಬಿಟ್ಟು 12 ಮಂತ್ಸ್ ಇರುತ್ತೆ. ಇಂಟ್ರೆಸ್ಟ್ ರೇಟ್ ಬಂದುಬಿಟ್ಟು 14% ಇರುತ್ತೆ ಮತ್ತು EMI ಬಂದುಬಿಟ್ಟು 8,979 ರೂಪಾಯಿ ಇರುತ್ತೆ. ಇಂಟ್ರೆಸ್ಟ್ ಪೇಯಬಲ್ ಬಂದುಬಿಟ್ಟು 8,979 ಇರುತ್ತೆ. ಪ್ರೊಸೆಸಿಂಗ್ ಫೀ ಬಂದುಬಿಟ್ಟು 1,180 ರೂಪಾಯಿ ಇರುತ್ತೆ. ಟೋಟಲ್ ಕಾಸ್ಟ್ ಆಫ್ ಲೋನ್ ಬಂದುಬಿಟ್ಟು ನಿಮಗೆ 1,07,748 ರೂಪಾಯಿ ಇರುತ್ತೆ. ಟೋಟಲ್ ಅಮೌಂಟ್ ಡಿಸ್ಟ್ರಿಬ್ಯೂಷನ್ ಆಗೋದು ನಿಮಗೆ 98,628 ರೂಪಾಯಿ ಇರುತ್ತೆ. BPI ಬಂದುಬಿಟ್ಟು ನಿಮಗೆ 192 ರೂಪಾಯಿ ಇರುತ್ತೆ. ಆನ್ಯುವಲ್ ಪರ್ಸೆಂಟೇಜ್ ರೇಟ್ ಬಂದ್ಬಿಟ್ಟು 16.65 ಇರುತ್ತೆ ಸ್ನೇಹಿತರೆ. ನೋಡ್ಬೋದು ಸ್ನೇಹಿತರೆ, ಇದೊಂದು RBI ರಿಜಿಸ್ಟರ್ ಮತ್ತು NBFC ಆ್ಯಪ್ ಆಗಿದೆ ಸ್ನೇಹಿತರೆ. ನೋಡ್ಬೋದು ಸ್ನೇಹಿತರೆ, ನಾನು ಡಿಸ್ಕ್ರಿಪ್ಷನ್ ಕೆಳಗಡೆ ಲಿಂಕ್ ಆಗಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಲ್ಲರೂ ಸೀದಾ ಪ್ಲೇಸ್ಟೋರಲ್ಲಿ ಆ್ಯಪ್ಗೆ ರೀಡೈರೆಕ್ಟ್ ಆಗ್ತೀರಾ. ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿದ ನಂತರ ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಎಲ್ಲರೂ ಮೊಬೈಲ್ ನಂಬರ್ನ ಹಾಕೊಂಡು OTP ನ ವೆರಿಫೈ ಮಾಡ್ಕೊಳ್ಳಿ ಸ್ನೇಹಿತರೆ. ಎಲ್ಲರೂ ಸ್ನೇಹಿತರೆ, ಅದಾದ ನಂತರ ನೀವು ಎಲ್ಲ ಪರ್ಮಿಷನ್ ಅಲೋ ಮಾಡ್ಕೋಬೇಕಾಗುತ್ತೆ. ಎಲ್ಲ ಪರ್ಮಿಷನ್ ಅಲೋ ಮಾಡ್ಕೊಂಡಿಂದ ನಿಮಗೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ. ಗೆಸ್ಟ್ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಎಲ್ಲರೂ ಸ್ನೇಹಿತರೆ, ನೀವು ಇಲ್ಲಿ ನಿಮ್ಮ ಕ್ರೆಡಿಟ್ ಲೈನ್ ಚೆಕ್ ಮಾಡಬೇಕಾಗುತ್ತೆ. ಅಂದರೆ ನೀವು ಫುಲ್ ನೇಮು, ಡೇಟ್ ಆಫ್ ಬರ್ತ್, ಪಾನ್, ಕರೆಂಟ್ ಅಡ್ರೆಸ್, ಪಿನ್ ಕೋಡು ಮತ್ತು ರೆಸಿಡೆಂಟ್ ಟೈಪು, ಇಮೇಲ್ ಅಡ್ರೆಸ್ನ ಹಾಕೊಂಡು ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಲ್ಲರೂ ಮತ್ತೆ ನಿಮ್ಮ ವರ್ಕ್ ಡೀಟೇಲ್ ಕೇಳುತ್ತೆ. ನೀವು ಸ್ಯಾಲ್ರಿಡ್ ಆದರೆ ಸ್ಯಾಲ್ರಿಡ್, ಸೆಲ್ಫ್ ಎಂಪ್ಲಾಯ್ಡ್ ಆದರೆ ಸೆಲ್ಫ್ ಎಂಪ್ಲಾಯ್ಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಂಪನಿ ನೇಮು, ಮಂತ್ಲಿ ಇನ್ಕಮ್ ಮತ್ತು ಇನ್ಕಮ್ ಟೈಪ್ನ ಕ್ಲಿಕ್ ಮಾಡಿಕೊಂಡು ಚೆಕ್ ಎಲಿಜಿಬಿಲಿಟಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಿಮ್ಮ ಮಂತ್ಲಿ ಇನ್ಕಮ್ ಅಂದ್ಬಿಟ್ಟು ನೀವು ಇಲ್ಲಿ 25,000 ಮೇಲೆ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಅಂದರೆ ಮಾತ್ರ ನಿಮಗೆ ಲೋನ್ ಎಲಿಜಿಬಿಲಿಟಿ ಎಂಬುದು ಚೆಕ್ ಆಗುತ್ತೆ ಸ್ನೇಹಿತರೆ. ಸ್ನೇಹಿತರೆ, ನಿಮ್ಗೆ ಇಲ್ಲಿ ತೋರಿಸ್ತಾ ಇದೆ ಕೆನಾಟ್ ರೀಡ್ ಯುವರ್ ಲೊಕೇಶನ್ ಎನ್ಸೋರ್ GPS ಈಸ್ ಟರ್ನ್ಡ್ ಆನ್. ನೀವು ಇಲ್ಲಿ ನಿಮ್ಮ ಲೊಕೇಶನ್ ನಂಬೋದು ನೀವು ಇಲ್ಲಿ GPS ಆನ್ ಮಾಡಬೇಕಾಗುತ್ತೆ. ಲೊಕೇಶನ್ ಏನಾದ್ರು ರೀಡ್ ಮಾಡ್ಕೊಳ್ಳಿಕ್ಕೆ ಅಂದ್ರೆ ಅಗೇನ್ ಲೆಟರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಎಲ್ಲರೂ ನೀವು ಎಂಟ್ರಿ ಮಾಡಿದ ನಂತರ ನಿಮ್ಮ ಲೋನ್ ಎಲಿಜಿಬಿಲಿಟಿ ಡಿಪೆಂಡ್ ಅಪಾನ್ ಯುವರ್ ಸಿವಿಲ್ ಸ್ಕೋರ್ ಮತ್ತು ರಿಸ್ಕ್ ಪ್ರೊಫೈಲ್ ಮೇಲೆ ನಿಮ್ಮ ಲೋನ್ ಎಲಿಜಿಬಿಲಿಟಿ ಎಂಬುದು ಡಿಪೆಂಡ್ ಆಗಿರುತ್ತೆ ಸ್ನೇಹಿತರೆ. ಅದನ್ನ ಕೊಟ್ಟ ನಂತರ ನಿಮಗೆ 3 ಮಂತ್ ಸ್ಯಾಲರಿ ಸ್ಲಿಪ್ ಕೇಳುತ್ತೆ. ಅಂದ್ರೆ 3 ಮಂತ್ ಬ್ಯಾಂಕ್ ಸ್ಟೇಟ್ಮೆಂಟ್ PDF ರೂಪದಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದಾದ ನಂತರ ನೀವು KYC ಕೊಡಬೇಕಾಗುತ್ತೆ. ಅಂದ್ರೆ ಆಧಾರ್ ಕಾರ್ಡ್ ಮತ್ತು ಪಾನ್ ಕಾರ್ಡ್ ಡಿಪೆಂಡ್ ಅಪಾನ್ ಯುವರ್ ಸಿವಿಲ್ ಸ್ಕೋರ್ ಚೆನ್ನಾಗಿದ್ರೆ ಒಳ್ಳೆ ಲೋನ್ ಸಿಗುತ್ತೆ ಸ್ನೇಹಿತರೆ. ಇಲ್ಲಾಂದ್ರೆ ಸಿಗೋದಿಲ್ಲ ಸ್ನೇಹಿತರೆ. ಈ ಆ್ಯಪ್ ಅಲ್ಲಿ ಇದೊಂದು RBI ರಿಜಿಸ್ಟರ್ ಮತ್ತು NBFC ಆ್ಯಪ್ ಆಗಿದೆ ಸ್ನೇಹಿತರೆ. ಎಲ್ಲರೂ ಫಾಲೋ ಮಾಡಿಕೊಂಡು ಈಸಿಯಾಗಿ ಲೋನ್ ಎಂಬುದು ಈ ಆ್ಯಪ್ ಮೂಲಕ ತಗೋಬಹುದಾಗಿದೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈ ಆ್ಯಪಲ್ಲಿ ಏನಾದರೂ ನಿಮಗೆ ಲೋನ್ ಎಂಬುದು ಸಿಗ್ಲಿಕ್ಕೆ ಅಂದ್ರೆ ನಾನು ಎಂಡ್ ಸ್ಕ್ರೀನಲ್ಲಿ ಟ್ರೂ ಬ್ಯಾಲೆನ್ಸ್ ಅಪ್ಲಿಕೇಶನ್ ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಮೂಲಕ ಈಸಿಯಾಗಿ ಅಪ್ ಟು 1 ಲಕ್ಷದವರೆಗೂ ಲೋನ್ ಎಂಬುದು ತಗೋಬಹುದಾಗಿದೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇದು ಇವತ್ತಿನ ಒಂದು ವಿಡಿಯೋ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ.